ಚಂದ್ರಶೇಖರ್ ಆಜಾದ್ ಇದು ಕೇವಲ ಹೆಸರು ಅಲ್ಲ, ಇದು ಸ್ವಾತಂತ್ರ್ಯದ ಹೊತ್ತಿಗೆಯ ಬೆಂಕಿಯ ಶಬ್ದವಲ್ಲ. ಬ್ರಿಟಿಷರ ದರ್ಪಕ್ಕೆ ಹೊಡೆದ ಒಮ್ಮೆ ಗುದ್ದು, ಆಜಾದಂತ ಕೂಗಿ ಮಾಡಿದನು ಕ್ರೋಧದ ಮದ್ದು. ಕೈಯಲ್ಲಿ ಗುಂಡು ಮನಸ್ಸಿನಲ್ಲಿ ಜ್ವಾಲೆ, ದಾಸ್ಯವಲ್ಲ ಸುಟ್ಟು ಹಾಕೋ ಬಂದವನು ಕಾಲೇ. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶತ್ರುಗಳ ಗುಂಡುಗಳನ್ನ ನಾವು ಎದುರಿಸುತ್ತೇವೆ. ನಾವು ಸ್ವತಂತ್ರರಾಗಿಯೇ ಇದ್ದೇವೆ, ಎಂದೆಂದಿಗೂ ಸ್ವತಂತ್ರರಾಗಿಯೇ ಇರುತ್ತೇವೆ. ಇದು ಭಾರತದ ಮಹಾನ್ ಕ್ರಾಂತಿಕಾರಿ, ಅಪ್ಪಟ ದೇಶಪ್ರೇಮಿ ಚಂದ್ರಶೇಖರ್ ಆಜಾದ್ ಅವರ ಸಿಂಹ ಗರ್ಜನೆ. ಕೇವಲ 24ನೇ ವಯಸ್ಸಿನಲ್ಲಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಮಹಾನ್ ಚೇತನ ಅವರು. ಬ್ರಿಟಿಷರ ಎದೆಯಲ್ಲಿ ಅವರು ಎಂತಹ ನಡುಕ ಹುಟ್ಟಿಸಿದ್ರು ಅಂದ್ರೆ, ಆಜಾದ್ ಹುತಾತ್ಮರಾದ ಮೇಲೂ ಅವರ ಮೃತದೇಹದ ಹತ್ತಿರ ಸುಳಿಯಲು ಬ್ರಿಟಿಷ್ ಅಧಿಕಾರಿಗಳು ಬೆವರ್ತಾ ಇದ್ರು. ಈ ಜಡದೇಹ ಎಲ್ಲಿ ಎದ್ದು ಬಂದು ನಮ್ಮ ಮೇಲೆ ಮತ್ತೆ ಗುಂಡು ಹಾರಿಸುತ್ತೋ ಅನ್ನುವ ಭೀತಿ ಆ ಹೇಡಿಗಳ ಮನಸ್ಸಿನಲ್ಲಿತ್ತು. ಹೌದು, ನಾವು ಮಾತನಾಡ್ತಾ ಇರೋದು ಭಾರತ ಮಾತೆಯ ಅಚ್ಚುಮೆಚ್ಚಿನ ವೀರಪುತ್ರ, ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ. ನನ್ನ ಉಸಿರಿರುವವರೆಗೂ ಬ್ರಿಟಿಷರ ಸಂಕೋಲೆಗೆ ಸಿಲುಕೋದಿಲ್ಲ ಅನ್ನೋದಾಗಿ ಶಪಥ ಮಾಡಿದ್ದ ಅವರು ಬದುಕಿದ್ದಾಗ ಮಾತ್ರವಲ್ಲ, ಮರಣದಲ್ಲೂ ಅಜೇಯರಾಗಿಯೇ ಉಳಿದ್ರು. ಆಜಾದ್ ಎಂದೆಂದಿಗೂ ಆಜಾದ್ ಆಗಿಯೇ ಉಳಿದ್ರು. ಇಂದಿಗೂ ಸ್ವತಂತ್ರ್ಯ ಅನ್ನುವ ಪದ ಕಿವಿಗೆ ಬಿದ್ದೊಡನೆ ನಮ್ಮ ರೋಮಗಳು ನಿಮಿರುವಂತೆ ಮಾಡುವ ಮೊದಲ ಹೆಸರು ಆಜಾದ್ ಅವರದ್ದು. ತಮ್ಮ ಕ್ರಾಂತಿಕಾರಿ ಹೋರಾಟಗಳಿಂದ ಅವರು ಬ್ರಿಟಿಷ್ ಸರ್ಕಾರದ ಅಡಿಪಾಯವನ್ನೇ ಅಲುಗಾಡಿಸಿದ್ದರು. ಇಂದು ಆಜಾದ್ ಅವರ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಅಡಗಿರುವ, ಬಹುಶಃ ಇದುವರೆಗೆ ಯಾರು ಕೇಳಿರದ ಕೆಲವು ರೋಚಕ ಸಂಗತಿ ಹಾಗೂ ಅವರ ಬಲಿದಾನದ ಹಿಂದಿನ ಕೆಲವು ನಿಗೂಢ ರಹಸ್ಯಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, 1906ರ ಜುಲೈ 23ರಂದು ಮಧ್ಯಪ್ರದೇಶದ ಭಾವ್ರಾ ಅನ್ನುವ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಚಂದ್ರಶೇಖರ್ ತಿವಾರಿ ಅನ್ನುವ ಬಾಲಕನ ರಕ್ತದಲ್ಲೇ ತಂದೆ ಸೀತಾರಾಮ ತಿವಾರಿಯವರಂತಹ ಅಪಾರ ಸ್ವಾಭಿಮಾನ ಹಾಗೂ ದೃಢ ನಿಶ್ಚಯ ಹರಿಯುತ್ತಿತ್ತು. ಆತನಿಗೆ ಕೇವಲ 13 ವರ್ಷವಿದ್ದಾಗ ನಡೆದ ಒಂದು ಸಣ್ಣ ಘಟನೆಯಿಂದ ಕೋಪಗೊಂಡ ತಂದೆ ಕ್ಷಮೆ ಕೇಳುವವರೆಗೂ ಮನೆಗೆ ಕಾಲಿಡಬೇಡ ಅಂತ ಗದರಿಸಿ ಹೊರಹಾಕಿದ್ರು. ಆದರೆ ತಾನು ತಪ್ಪು ಮಾಡಿಲ್ಲವೆಂದು ದೃಢವಾಗಿ ನಂಬಿದ್ದ ಆ ಸ್ವಾಭಿಮಾನಿ ಬಾಲಕ ಸುಳ್ಳು ಕ್ಷಮೆ ಕೇಳಲು ಒಪ್ಪದೆ ಅದೇ ಕ್ಷಣ ಮನೆಯ ಹೊಸ್ತಿಲು ದಾಟಿ ಮತ್ತೆಂದು ಹಿಂತಿರುಗಿ ನೋಡ್ಲೇ ಇಲ್ಲ. ಮೊದಲು ಸಂಬಂಧಿಕರ ಮನೆಗೆ ಹೋದ್ರು. ಅಲ್ಲಿ ಮನಸ್ಸು ನಿಲ್ಲದೆ ಮರುದಿನ ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿಂದಲೂ ಹೊರಟು ಬರೋಬ್ಬರಿ 24 ಗಂಟೆಗಳ ಕಾಲ ರೈಲು ಹಳಿಗಳ ಪಕ್ಕದಲ್ಲೇ ನಡೆದು ದೋಹಾದ ನಿಲ್ದಾಣ ತಲುಪಿದ್ರು. ಅಲ್ಲಿ ಸಿಕ್ಕ ರೈಲನ್ನೇರಿ ದಣಿದು ಮಲಗಿದ್ದವರು ಕಣ್ಣು ಬಿಟ್ಟು ನೋಡುವಷ್ಟರಲ್ಲೇ ಮುಂಬೈ ತಲುಪಿದ್ದರು. ಹೊಟ್ಟೆಪಾಡಿಗಾಗಿ ಅಲ್ಲಿನ ಹೋಟೆಲ್ ಒಂದರಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಾ ಬದುಕಿನ ಕಠಿಣ ವಾಸ್ತವದ ಮೊದಲ ಪರಿಚಯ ಮಾಡಿಕೊಂಡ ಆತನಿಗೆ ಮುಂಬೈನ ವಾತಾವರಣ ಒಗ್ಗದಿದ್ದಾಗ ಆಧ್ಯಾತ್ಮದ ನೆಲೆಬೀಡಾದ ಪುಣ್ಯಕ್ಷೇತ್ರ ವಾರಣಾಸಿಯ ಕಡೆಗೆ ಮುಖ ಮಾಡಿದ್ರು. ಸ್ನೇಹಿತರೆ, ಅದು 1919ರ ಕರಾಳ ದಿನ. 1600ಕ್ಕೂ ಹೆಚ್ಚು ನಿರಾಯುಧ ಮುಗ್ಧ ಜನರ ಮೇಲೆ ಬ್ರಿಟಿಷರು ನಡೆಸಿದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಭೀಕರ ರಕ್ತಪಾತದ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಾಗ ಆ ಘಟನೆ 14 ವರ್ಷದ ಚಂದ್ರಶೇಖರನ ಎಳೆಯ ಮನಸ್ಸನ್ನ ಆಳವಾಗಿ ಕದಡಿ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಜ್ವಾಲೆಯನ್ನ ಭೊಗಿಲೇಳುವಂತೆ ಮಾಡಿತು. ಅದೇ ಕಿಚ್ಚಿನಲ್ಲಿ 1920ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳವಳಿಗೆ ಅಪಾರ ಉತ್ಸಾಹದಿಂದ ಧುಮುಕಿದ ದೇಶಭಕ್ತ ಚಂದ್ರಶೇಖರನನ್ನ 1921ರಲ್ಲಿ ಸಾವಿರಾರು ಸ್ವತಂತ್ರ್ಯ ಹೋರಾಟಗಾರರ ಜೊತೆಗೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕೇವಲ 15 ವರ್ಷದ ಆ ಬಾಲಕ ಅಂದು ನ್ಯಾಯಾಲಯದಲ್ಲಿ ನೀಡಿದ ಉತ್ತರಗಳು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತದ್ದು. ನಿನ್ನ ಹೆಸರೇನು ಎಂದು ಬ್ರಿಟಿಷ್ ಜಡ್ಜ್ ಗರ್ಜಿಸಿದಾಗ ಕಿಂಚಿತ್ತು ಅಳುಕದೆ ಆಜಾದ್ ಎಂದು, ನಿನ್ನ ತಂದೆಯ ಹೆಸರೇನು ಅಂದಾಗ ಸ್ವತಂತ್ರ್ಯ ಹಾಗೂ ನಿನ್ನ ವಿಳಾಸವೇನು ಅನ್ನುವ ಪ್ರಶ್ನೆಗೆ ಜೈಲು ಅನ್ನೋದಾಗಿ ದಿಟ್ಟತನದಿಂದ ಉತ್ತರಿಸಿದ್ರು. ಈ ಅಪ್ರತಿಮ ಮಾತುಗಳನ್ನ ಕೇಳಿ ಇಡೀ ನ್ಯಾಯಾಲಯವೇ ಬೆಚ್ಚಿಬಿದ್ದು ಅಲ್ಲಿದ್ದ ದೇಶಭಕ್ತರು ರೋಮಾಂಚನಗೊಂಡು ಚಪ್ಪಾಳೆ ತಟ್ಟಿದ್ರೆ ಬ್ರಿಟಿಷ್ ನ್ಯಾಯಾಧೀಶನು ಅವಮಾನದಿಂದ ಕೋಪೋದ್ರಿಕ್ತನಾದನು. ಆ ಎಳೆಯ ವಯಸ್ಸಿನ ಚಂದ್ರಶೇಖರರ ಸ್ವಾಭಿಮಾನಿ ಉತ್ತರಗಳಿಗೆ ನ್ಯಾಯಾಧೀಶರು 15 ಚಾಟಿ ಏಟುಗಳ ಕಠಿಣ ಶಿಕ್ಷೆ ವಿಧಿಸಿದ್ರು. ಚರ್ಮ ಸೀಳುವಂತಹ ಆ ಹೊಡೆತಗಳಿಗೆ ಬೆನ್ನು ಕಾಲುಗಳು ರಕ್ತ ದೋಕುಳಿಯಾದರೂ ಅವರು ಒಂದು ಹನಿಯು ಕಣ್ಣೀರು ಹಾಕದೆ ಪ್ರತಿ ಏಟಿಗೂ ಒಂದೇ ಮಾತರಂ ಹಾಗೂ ಭಾರತ್ ಮಾತಾ ಕಿ ಜೈ ಅನ್ನೋದಾಗಿ ಗರ್ಜಿಸುತ್ತಿದ್ರು.
ರಕ್ತದಲ್ಲಿ ಹೊತ್ತಿದೆ ಬಂಡಾಯದ ಜ್ವಾಲೆ, ಹೆಸರು ಕೇಳಿದರೆ ನಡುಗುತ್ತದೆ ಕಾಲೆ. ಅವರ ಈ ಅಪ್ರತಿಮ ಪರಾಕ್ರಮವನ್ನ ಕಂಡು ಬೆರಗಾದ ಜೈಲರ್ ಸರ್ದಾರ್ ಗುಂಡಾ ಸಿಂಗ್ ಅವರನ್ನ ಮನೆಗೆ ಕರೆದೊಯ್ದು ಉಪಚರಿಸಿದ್ರು. ಆ ಹೆಮ್ಮೆಯ ದಿನದಿಂದಲೇ ಚಂದ್ರಶೇಖರ ತಿವಾರಿ ಇಡೀ ದೇಶಕ್ಕೆ ಚಂದ್ರಶೇಖರ್ ಆಜಾದ್ ಆಗಿ ಅಮರರಾದರು. ಅಜಾದಂತ ಕೂಗಿ ಮಾಡಿದನು ಕ್ರೋಧದ ಮದ್ದು. ಕೇವಲ 16ನೇ ವಯಸ್ಸಿಗೆ ಪ್ರಬಲ ಕ್ರಾಂತಿಕಾರಿಯಾಗಿ ಬೆಳೆದ ಅವರು 1922ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ದಿಢೀರನ್ನೇ ಹಿಂತೆಗೆದುಕೊಂಡಾಗ ತೀವ್ರ ನಿರಾಸೆಗೊಂಡು ಅಹಿಂಸಾ ಮಾರ್ಗವನ್ನ ತೊರೆದು ಶಸ್ತ್ರ ಸಜ್ಜಿತ ಹೋರಾಟದ ಮೂಲಕವೇ ಸ್ವಾತಂತ್ರ್ಯ ಕಸಿದುಕೊಳ್ಳಲು ದೃಢವಾಗಿ ನಿರ್ಧರಿಸಿದ್ರು. ಹೊಸ ದಾರಿಯ ಹುಡುಕಾಟದಲ್ಲಿದ್ದ ಆಜಾದ್ ಅವರು ಕೆಲವೇ ದಿನಗಳಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಅಶ್ಫಾಕುಲ್ಲಾ ಖಾನ್ ಅವರಂತಹ ಅಪ್ರತಿಮ ಕ್ರಾಂತಿಕಾರಿಗಳನ್ನ ಭೇಟಿಯಾಗ್ತಾರೆ. ಆಗ ತಾನೇ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವ ಕ್ರಾಂತಿಕಾರಿ ಸಂಘಟನೆಯನ್ನ ಹುಟ್ಟಾಕಿ ಪ್ರಸಿದ್ಧರಾಗಿದ್ದರು. ನ್ಯಾಯಾಲಯದಲ್ಲಿ ಆಜಾದ್ ಅವರು ತೋರಿದ ಅಪ್ರತಿಮ ಧೈರ್ಯ ಹಾಗೂ ಚಾಟಿ ಏಟುಗಳನ್ನ ಸಹಿಸಿದ ಕಥೆಯನ್ನ ಕೇಳಿ ವಿಸ್ಮಯಗೊಂಡ ಬಿಸ್ಮಿಲ್ ಅವರು ಯಾವುದೇ ವಿಳಂಬವಿಲ್ಲದೆ ಈ ಯುವ ಸಿಡಿಮದ್ದನ್ನ ತಮ್ಮ ಕ್ರಾಂತಿಕಾರಿ ಸಂಘಟನೆಗೆ ಸೇರಿಸಿಕೊಂಡರು. ಕ್ರಾಂತಿಕಾರಿ ಸಂಘಟನೆಯಲ್ಲಿ ಸೇರಿದೊಡನೆ ಆಜಾದ್ ಅವರ ಹೆಗಲಿಗೆ ಅತ್ಯಂತ ಪ್ರಮುಖ ಜವಾಬ್ದಾರಿಗಳು ಒಲಿದು ಬಂದವು. ಬ್ರಿಟಿಷರ ಸಂಪತ್ತನ್ನ ದೋಚಿ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಬೇಕಾದ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸುವುದು ಅವರ ಮುಖ್ಯ ಗುರಿಯಾಗಿತ್ತು. ಇದೇ ಹಾದಿಯಲ್ಲಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಹಾಗೂ ಇತಿಹಾಸದ ಪುಟದಲ್ಲಿ ಕಾಕೋರಿ ರೈಲು ದರೋಡೆ ಎಂದೇ ಶಾಶ್ವತವಾಗಿ ಅಮರವಾದ ಆ ರೋಚಕ ಘಟನೆಗೆ ವೇದಿಕೆ ಸಿದ್ಧವಾಯಿತು. ಸ್ನೇಹಿತರೆ, ಅದು 1925ನೇ ಇಸವಿ. ಕ್ರಾಂತಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲು HRA ಸಂಘಟನೆಯು ಬ್ರಿಟಿಷರ ಸರ್ಕಾರಿ ಖಜಾನೆಯನ್ನೇ ಲೂಟಿ ಮಾಡುವ ಸಾಹಸಕ್ಕೆ ಕೈ ಹಾಕಿತು. ಇದು ಕೇವಲ ದರೋಡೆಯಾಗಿರದೆ ಬ್ರಿಟಿಷ್ ಸಾಮ್ರಾಜ್ಯಕ್ಕಿದ್ದ ನೇರ ಸವಾಲಾಗಿತ್ತು. ನಿಖರವಾದ ಯೋಜನೆಯಂತೆ ಎಟ್ ಡೌನ್ ಪ್ಯಾಸೆಂಜರ್ ರೈಲೇರಿದ ಕ್ರಾಂತಿಕಾರಿಗಳು ಕಾಕೋರಿ ಸಮೀಪ ಸರಪಳಿ ಎಳೆದು ರೈಲನ್ನ ನಿಲ್ಲಿಸಿದ್ರು. ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್ ಮತ್ತಿತರ ವೀರರು ಕ್ಷಣಾರ್ಧದಲ್ಲೇ ಗಾರ್ಡ್ ಹಾಗೂ ರೈಲು ಚಾಲಕನನ್ನ ಹತೋಟಿಗೆ ತೆಗೆದುಕೊಂಡ್ರು. ಬ್ರಿಟಿಷರ ಖಜಾನೆ ಇದ್ದ ಭಾರವಾದ ಕಬ್ಬಿಣದ ಪೆಟ್ಟಿಗೆಯನ್ನ ರೈಲಿನಿಂದ ಕೆಳಗೆ ತಳ್ಳಿ ಅಶ್ಫಾಕುಲ್ಲಾ ಖಾನ್ ಅವರು ತಮ್ಮ ಸಂಪೂರ್ಣ ಶಕ್ತಿಯಿಂದ ಸುತ್ತಿಗೆಯಿಂದ ಹೊಡೆದು ಛಿದ್ರಗೊಳಿಸಿದ್ರು. ಕತ್ತಲಲ್ಲಿ ಮಿನುಗಿದ ಆ ಹಣ, ಬಂಗಾರ ಹಾಗೂ ಬೆಳ್ಳಿಯನ್ನ ತ್ವರಿತವಾಗಿ ಮೂಟೆ ಕಟ್ಕೊಂಡ ಕ್ರಾಂತಿಕಾರಿಗಳು ಗುಟ್ಟಾಗಿ ಲಕ್ನೋ ಕಡೆಗೆ ಮಾಯವಾದ್ರು. ಕಾಕೋರಿ ದರೋಡೆಯಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಸರ್ಕಾರ ಮುಂದಿನ 47 ದಿನಗಳ ಕಾಲ ಇಡೀ ಉತ್ತರ ಪ್ರದೇಶದಲ್ಲಿ ಬೇಕರ ಬಂಧನ ಪರ್ವವನ್ನೇ ಆರಂಭಿಸಿತು. ಅನೇಕ ಕ್ರಾಂತಿಕಾರಿಗಳು ಗಲ್ಲು ಕಂಬ, ಅಂಡಮಾನ್ ಕಾಲಾಪಾನಿ ಹಾಗೂ ಕತ್ತಲ ಕೋಣೆಗೆ ತಳ್ಳಲ್ಪಟ್ರು. ಆದರೆ ಆ ಇಡೀ ರಾತ್ರಿಯನ್ನ ತೋಟದಲ್ಲಿ ಒಬ್ಬಂಟಿಯಾಗಿ ಕಳೆದಿದ್ದ ಆಜಾದ್ ಮಾತ್ರ ತಮ್ಮ ಚಾಣಾಕ್ಷತೆಯಿಂದ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚುತ್ತಾ ಅತ್ಯಂತ ಅಪಾಯಕಾರಿ ಕ್ರಾಂತಿಕಾರಿಯಾಗಿ ಹೊರಹೊಮ್ಮಿದ್ರು. ಮುಂದೆ 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧದ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಕ್ರೂರ ಲಾಠಿ ಚಾರ್ಜ್ಗೆ ತುತ್ತಾಗಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರು ಹುತಾತ್ಮರಾದರು. ಇದರಿಂದ ರೊಚ್ಚಿಗೆದ್ದ ಆಜಾದ್ ಭಗತ್ ಸಿಂಗ್ ಹಾಗೂ ರಾಜ್ಗುರು ಸೇರಿ ಕ್ರೂರ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ನನ್ನ ಯಶಸ್ವಿಯಾಗಿ ಹೊಡೆದುರುಳಿಸುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯಕ್ಕೆ ಭಾರಿ ಪೆಟ್ಟು ನೀಡಿದ್ರು. ಸ್ನೇಹಿತರೆ, ಸ್ಯಾಂಡರ್ಸ್ ಹತ್ಯೆಯ ನಂತರ ಆಗ್ರಾ ತಲುಪಿದ ಆಜಾದ್ ಅವರು ಅಲ್ಲಿಯೇ ಗುಪ್ತ ಬಾಂಬ್ ತಯಾರಿಕಾ ಕೇಂದ್ರ ಸ್ಥಾಪಿಸುತ್ತಾರೆ. 1929ರ ಏಪ್ರಿಲ್ 8ರಂದು ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಭಗತ್ ಸಿಂಗ್ ಹಾಗೂ ಬಟುಕೇಶ್ವರ್ ದತ್ ಎಸೆದ ಬಾಂಬ್ ಬ್ರಿಟಿಷರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಬಾಂಬ್ಗಳನ್ನ ಸ್ವತಃ ತಯಾರಿಸಿಕೊಟ್ಟಿದ್ದೇ ಇದೇ ಆಜಾದ್. ಮುಂದೆ ಗಲ್ಲು ಶಿಕ್ಷೆಗೆ ಗುರಿಯಾದ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ಅವರನ್ನ ಪಾರು ಮಾಡಲು ಆಜಾದ್ ಅವರು ದುರ್ಗಾ ಭಾಬಿ ಅವರನ್ನ ಗಾಂಧೀಜಿಯ ಬಳಿ ಕಳಿಸಿದ್ರಾದರೂ ಸಶಸ್ತ್ರ ಕ್ರಾಂತಿಯನ್ನ ಒಪ್ಪದ ಗಾಂಧೀಜಿಯವರಿಂದ ಸಕಾರಾತ್ಮಕ ಸ್ಪಂದನೆ ಸಿಗಲಿಲ್ಲ. ಇನ್ನೊಂದೆಡೆ ಬ್ರಿಟಿಷ್ ಸರ್ಕಾರವು ಆಜಾದ್ ಅವರ ತಲೆಗೆ ಬರೋಬ್ಬರಿ 5,000 ರೂಪಾಯಿ ಬಹುಮಾನ ಘೋಷಿಸಿದ್ರು. ಅವರನ್ನ ಹಿಡಿಯಲು ಸಾಧ್ಯವಾಗಲಿಲ್ಲ. ಕಾರಣ ಇಡೀ ಬ್ರಿಟಿಷ್ ಪೊಲೀಸ್ ಪಡೆಯ ಬಳಿ ಆಜಾದ್ ಅವರ ಒಂದೇ ಒಂದು ಫೋಟೋ ಕೂಡ ಇರಲಿಲ್ಲ. ಇಂದು ನಮಗೆ ಲಭ್ಯವಿರುವ ಅವರ ಏಕೈಕ ಫೋಟೋ ಕೂಡ ಆಪ್ತ ಸ್ನೇಹಿತ ರುದ್ರ ನಾರಾಯಣ್ ಸಿಂಗ್ ಅವರು ಗುಪ್ತವಾಗಿ ತೆಗೆದಿದ್ದಾಗಿದೆ. ಹೀಗೆ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚುತ್ತಿದ್ದ ಆಜಾದ್ ಅವರ ಹೋರಾಟದ ಪಯಣ ನಿರಂತರವಾಗಿ ಮುಂದುವರಿಯಿತು. ಕಾಲಚಕ್ರ ಉರುಳಿದಂತೆ 1931ರ ವೇಳೆಗೆ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ತನ್ನ ಉತ್ತುಂಗವನ್ನ ತಲುಪುತ್ತೆ. ಈ ಬೃಹತ್ ಹೋರಾಟದ ಮಧ್ಯೆಯೂ ಚಂದ್ರಶೇಖರ್ ಆಜಾದ್ ಅವರು ಎಂದಿಗೂ ಆರದ ಕ್ರಾಂತಿ ಜ್ವಾಲೆಯಂತೆ ಉರಿಯುತ್ತಿದ್ದರು. ಇದೇ ಸಮಯದಲ್ಲಿ ಅಲಹಾಬಾದ್ ಆನಂದ್ ಭವನದಲ್ಲಿ ಒಂದು ಅತ್ಯಂತ ರಹಸ್ಯ ಸಭೆ ನಡೆಯಿತು. ಮಹಾತ್ಮ ಗಾಂಧೀಜಿಯವರ ಅತಿ ಆಪ್ತ ಸಹಚರರಾಗಿದ್ದ ಜವಾಹರಲಾಲ್ ನೆಹರು ಅವರನ್ನ
ಅವರನ್ನ ಆಜಾದ್ ಅವರು ಮುಖಾಮುಖಿಯಾಗಿ ಭೇಟಿಯಾಗ್ತಾರೆ. ಹೊರಗಡೆ ಎಲ್ಲವೂ ಶಾಂತವಾಗಿದ್ದಂತೆ ಕಂಡರೂ ಆ ಕೊಠಡಿಯೊಳಗೆ ಭಿನ್ನಾಭಿಪ್ರಾಯಗಳ ಅಲೆಗಳು ಬಲವಾಗಿ ಅಪ್ಪಳಿಸುತ್ತಿದ್ದವು. ತಮ್ಮ ತಂದೆಯ ಅಂತ್ಯಕ್ರಿಯೆಯ ನಂತರ ತಮ್ಮನ್ನ ಭೇಟಿಯಾಗಲು ಬಂದ ಆ ಅಪರಿಚಿತ ಕ್ರಾಂತಿಕಾರಿ ಆಜಾದ್ ಅವರೇ ಆಗಿದ್ದರು ಎಂದು ಸ್ವತಃ ನೆಹರು ಅವರೇ ತಮ್ಮ ಆತ್ಮಕಥೆಯಲ್ಲಿ ಸ್ಮರಿಸಿದ್ದಾರೆ. ಆ ಸಭೆಯಲ್ಲಿ ಆಜಾದ್ ಅವರು ನೆಹರು ಅವರ ಮುಂದಿಟ್ಟ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ಕಾಂಗ್ರೆಸ್ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವೆ ಒಪ್ಪಂದವಾದರೆ ನಮ್ಮಂತಹ ಕ್ರಾಂತಿಕಾರಿಗಳಿಗೆ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕುವ ಅವಕಾಶ ಸಿಗುತ್ತದೆಯೇ ಅನ್ನುವ ಪ್ರಶ್ನೆ ಬಹಳ ಗಂಭೀರವಾಗಿತ್ತು. ಕೇವಲ ರಕ್ತಪಾತದಿಂದಾಗ್ಲಿ ಅಥವಾ ಕೇವಲ ಶಾಂತಿಯುತ ಹೋರಾಟದಿಂದಾಗ್ಲಿ ಅಲ್ಲದೆ ಇವೆರಡರ ಸಮಾಗಮದಿಂದ ಮಾತ್ರವೇ ಸಂಪೂರ್ಣ ಸ್ವಾತಂತ್ರ್ಯ ಸಾಧ್ಯ ಅನ್ನೋದು ಆಜಾದ್ ಅವರ ದೃಢ ನಿಲುವಾಗಿತ್ತು. ಕ್ರಾಂತಿಕಾರಿ ಯಶ್ಪಾಲ್ ಅವರ ಬರಹಗಳ ಪ್ರಕಾರ ನೆಹರು ಅವರ ಜೊತೆಗಿನ ಆ ಸಭೆಯಿಂದ ಆಜಾದ್ ಅವರಿಗೆ ಸಂಪೂರ್ಣ ತೃಪ್ತಿಯೇನು ಸಿಗಲಿಲ್ಲವಾದರೂ ಕ್ರಾಂತಿಯ ಮುಂದಿನ ಹೆಜ್ಜೆಗಾಗಿ ಅವರು ರಷ್ಯಾಗೆ ತೆರಳಲು ನಿರ್ಧರಿಸಿದ್ರು. ಜೊತೆಗೆ ಆ ಪ್ರಯಾಣದ ವೆಚ್ಚವನ್ನ ಭರಿಸಲು ನೆಹರು ಅವರು ಒಪ್ಕೊಂಡಿದ್ರು. ಆ ಕಾಲದಲ್ಲಿ ರಷ್ಯಾದ ಪ್ರಬಲ ನಾಯಕನಾಗಿದ್ದ ಜೋಸೆಫ್ ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಭಾರತದ ಸ್ವಾತಂತ್ರ್ಯದ ಪರವಾಗಿ ಬೆಂಬಲ ಕೋರೋದು ಆಜಾದ್ ಅವರ ಬಹುದೊಡ್ಡ ಯೋಜನೆಯಾಗಿತ್ತು. ಹಾಗೂ ಈ ರಷ್ಯಾ ಪ್ರಯಾಣಕ್ಕೆ ಸುಮಾರು 1200 ರೂಪಾಯಿಗಳ ಅಗತ್ಯವಿದ್ದ ಕಾರಣ ಆ ಹಣವನ್ನು ಒಗ್ಗೂಡಿಸುವ ತರಾತುರಿಯಲ್ಲಿ ಆಜಾದ್ ಅವರು ಇದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅದು ಫೆಬ್ರವರಿ 27, 1931 ಮುಂಜಾನೆ ಅಲಹಾಬಾದ್ ಅಲ್ಫ್ರೆಡ್ ಪಾರ್ಕ್ನಲ್ಲಿ ಆಜಾದ್ ಅವರು ತಮ್ಮ ನಿಕಟ ಸಹಚರ ಸುಖದೇವ್ ರಾಜ್ ಅವರನ್ನ ಒಂದು ದೊಡ್ಡ ಮರದ ನೆರಳಿನಲ್ಲಿ ಕುಳಿತು ಮುಂದಿನ ಯೋಜನೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದಾಗ ಕಪ್ಪು ಬಣ್ಣದ ಕಾರೊಂದು ನಿಧಾನವಾಗಿ ಬಂದು ಆ ಮರದ ಬಳಿ ನಿಂತಿತು. ಅದರೊಳಗೆ ಕುಳಿತಿದ್ದ ಕುಖ್ಯಾತ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ನಾಟ್ ಬೋವೆರ್ ಹಾಗೂ ಆತನ ಜೊತೆಗಿದ್ದ ಇಬ್ಬರು ಮಫ್ತಿಯಲ್ಲಿದ್ದ ಪೊಲೀಸರು ಸಂದೇಹಗೊಂಡು ಕಾರ್ನಿಂದಲೇ ಗಟ್ಟಿಯಾಗಿ ನೀವ್ಯಾರು, ನೀವೇನ್ ಮಾಡ್ತಾ ಇದ್ದೀರಿ ಎಂದು ಕೂಗಿ ಕೇಳಿದ ಆ ಒಂದು ಕ್ಷಣದಿಂದಲೇ ಚಂದ್ರಶೇಖರ್ ಆಜಾದ್ ಅವರ ಅಪ್ರತಿಮ ಬದುಕಿನ ಅತ್ಯಂತ ಸಾಹಸಮಯ, ರಕ್ತಸಿಕ್ತ ಹಾಗೂ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕೊನೆಯ ಅಧ್ಯಾಯವು ಆರಂಭವಾಯಿತು. ಬ್ರಿಟಿಷ್ ಅಧಿಕಾರಿಯ ಆ ಅಹಂಕಾರದ ಪ್ರಶ್ನೆ ಪೂರ್ತಿಯಾಗುವ ಮುನ್ನವೇ ಸಿಡಿಲ್ನ ವೇಗದಲ್ಲಿ ತಮ್ಮ ಪಿಸ್ತೂಲಿನತ್ತ ಕೈ ಚಾಚಿದ ಆಜಾದ್ ಅವರು ಕ್ಷಣಾರ್ಧದಲ್ಲಿಯೇ ಗುಂಡಿನ ಚಕಮಕಿಯನ್ನ ಶುರು ಮಾಡ್ತಾರೆ. ಒಂದು ಕಡೆ ಒಂಟಿ ಸಲಗದಂತೆ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಅವರು, ಮತ್ತೊಂದು ಕಡೆ ಇಡೀ ಬ್ರಿಟಿಷ್ ಪೊಲೀಸ್ ಪಡೆಯಿದ್ದ ಆ ಕದನದ ಆರಂಭದಲ್ಲೇ ಬ್ರಿಟಿಷರು ಹಾರಿಸಿದ ಮೊದಲ ಗುಂಡು ಆಜಾದ್ ಅವರ ತೊಡೆಗೆ ಹೊಕ್ಕು ರಕ್ತ ಚಿಮ್ಮುತ್ತಿದ್ರು. ಆ ಸಿಂಹ ಒಂದು ಹೆಜ್ಜೆಯನ್ನ ಹಿಂದೆ ಇಡದೆ ನೋವನ್ನೇ ಲೆಕ್ಕಿಸದೆ ಮರುದಾಳಿ ನಡೆಸಿ ಬ್ರಿಟಿಷ್ ಅಧಿಕಾರಿ ನಾಟ್ ಬಾವರ್ನ ಭುಜಕ್ಕೆ ಗುಂಡು ಹೊಡೆದು ಉರುಳಿಸಿದ್ರು. ಆ ಗುಂಡಿನ ಸುರಿಮಳೆಯ ರಕ್ತಸಿಕ್ತ ಗದ್ದಲದ ನಡುವೆಯೂ ತಮ್ಮ ಸಹಚರನ ಪ್ರಾಣ ಉಳಿಸುವ ಬಗ್ಗೆ ಯೋಚಿಸಿದ ಆಜಾದ್ ಸುಖದೇವ್ ರಾಜ್ ಅವರ ಕಡೆ ತಿರುಗಿ ಒಂದು ಸಣ್ಣ ನಗೆ ಬೀರುತ್ತಾ, ನನಗೆ ಗುಂಡು ತಗುಲಿದೆ, ನೀನು ತಕ್ಷಣ ಇಲ್ಲಿಂದ ತಪ್ಪಿಸ್ಕೋ, ಈ ಕ್ರಾಂತಿಯ ಜ್ವಾಲೆ ನಂದಬಾರದು ಅನ್ನೋದಾಗಿ ಆದೇಶಿಸಿದಾಗ ಆ ಮಾತು ಕೇಳಿದ ಸುಖದೇವ್ ರಾಜ್ ಅವರು ಭಾರವಾದ ಮನಸ್ಸಿನಿಂದಲೇ ಅಲ್ಲಿಂದ ಪಾರಾಗಿ ಸೈಕಲ್ ಏರಿ ಸುರಕ್ಷಿತ ಸ್ಥಳ ಸೇರ್ಕೊಳ್ತಾರೆ. ಪಾರ್ಕ್ನಲ್ಲಿ ಒಂಟಿ ಹುಲಿಯಂತೆ ಹೋರಾಡುತ್ತಿದ್ದ ಗಾಯಾಳು ಆಜಾದ್ ಮರದ ಮರೆಯಿಂದಲೇ ಗುಂಡಿನ ದಾಳಿ ನಡೆಸಿ ಡಿಎಸ್ಪಿ ವಿಶ್ವೇಶ್ವರ್ ಸಿಂಗ್ನ ದವಡೆ ಪುಡಿಗಟ್ಟಿದ್ರು. ಆದರೆ ವಿಪರೀತ ರಕ್ತಸ್ರಾವದಿಂದ ಆಜಾದ್ ಅಷ್ಟರಲ್ಲಾಗ್ಲೇ ಶಕ್ತಿ ಕುಂದಿದ್ದರು. ನೂರಾರು ಬ್ರಿಟಿಷ್ ಪೊಲೀಸರು ಎಲ್ಲ ದಿಕ್ಕುಗಳಿಂದಲೂ ಅವರನ್ನ ಸುತ್ತುವರೆದಿದ್ರು. ಹೋರಾಡುತ್ತಲೇ ಇದ್ದ ಆಜಾದ್ ಅವರ ರಿವಾಲ್ವಾರ್ನಲ್ಲಿ ಈಗ ಉಳಿದುಕೊಂಡಿದ್ದು ಕೇವಲ ಒಂದೇ ಒಂದು ಗುಂಡು. ಆ ಅಂತಿಮ ಕ್ಷಣದಲ್ಲಿ ಆಜಾದ್ ಅವರಿಗೆ ತಾವು ಬಾಲ್ಯದಲ್ಲಿ ಮಾಡಿದ್ದ ನನ್ನ ಉಸಿರಿರುವವರೆಗೂ ಬ್ರಿಟಿಷರ ಜೀವಂತ ಕೈಗೊಂಬೆ ಆಗೋದಿಲ್ಲ ಅನ್ನುವ ಆ ಅಮರ ಪ್ರತಿಜ್ಞೆ ನೆನಪಾಯಿತು. ತಕ್ಷಣವೇ ಒಂದು ಕಠಿಣ ಹಾಗೂ ಅಂತಿಮ ನಿರ್ಧಾರಕ್ಕೆ ಬಂದ ಆಜಾದ್ ತಮ್ಮ ರಿವಾಲ್ವಾರ್ ಅನ್ನ ಎತ್ತಿ ತಮ್ಮದೇ ಹಣೆಯತ್ತ ತಿರುಗಿಸಿಕೊಂಡು ಆ ಕೊನೆಯ ಗುಂಡನ್ನ ತಮಗೆ ತಾವೇ ಹಾರಿಸಿಕೊಳ್ತಾರೆ. ತಾವು ಕೊಟ್ಟ ಮಾತನ್ನ ಕೊನೆಯ ಉಸಿರಿನವರೆಗೂ ಉಳಿಸಿಕೊಂಡ ಆಜಾದ್ ಅವರು ಅಂದು ಭಾರತ ಮಾತೆಯ ಮಡಿಲಲ್ಲಿ ಚಿರನಿದ್ರೆಗೆ ಜಾರಿದ್ರು. ಆಜಾದ್ ಅನ್ನುವ ಹೆಸರೇ ಬ್ರಿಟಿಷರ ಎದೆಯಲ್ಲಿ ಎಂತಹ ಭೀತಿ ಹುಟ್ಟಿಸಿತ್ತೆಂದರೆ ಅವರು ಹುತಾತ್ಮರಾಗಿದ್ದಾರೆ ಅನ್ನೋದು ಗೊತ್ತಾದರೂ ಯಾರೊಬ್ಬರು ಪಾರ್ಥಿವ ಶರೀರದ ಹತ್ತಿರ ಹೋಗುವ ಧೈರ್ಯ ಮಾಡಲಿಲ್ಲ. ಒಂದ್ ವೇಳೆ ಆ ಹುಲಿ ಮತ್ತೆ ಎದ್ದು ನಿಂತು ಗುಂಡು ಹಾರಿಸಿದ್ರೆ ಅನ್ನುವ ನಡುಕ ಆ ಹೇಡಿಗಳ ಮನಸ್ಸಿನಲ್ಲಿದ್ದ ಕಾರಣ ಬರೋಬ್ಬರಿ 15 ನಿಮಿಷಗಳ ಕಾಲ ಯಾರೂ ಆ ಮರದ ಹತ್ತಿರ ಸುಳಿಯಲೇ ಇಲ್ಲ. ಕೊನೆಗೆ ನಾಟ್ ಬಾವರ್ ತನ್ನ ಹವಲ್ದಾರನಿಗೆ ಆಜಾದ್ ಅವರು ನಿಜವಾಗಿಯೂ ಪ್ರಾಣ ಬಿಟ್ಟಿದ್ದಾರೆಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಅವರ ದೇಹದ ಮೇಲೆ ಮತ್ತೆ ಗುಂಡು ಹಾರಿಸುವಂತೆ ಆದೇಶಿಸುತ್ತಾರೆ. ಕಾಲಿನ ಮೇಲೆ ಗುಂಡು ಹಾರಿಸಿ ಖಚಿತಪಡಿಸಿಕೊಂಡ ಬ್ರಿಟಿಷ್ ಪೊಲೀಸರು ಹತ್ತಿರ ಸುಳಿದಾಗ ಅವರ ಜೇಬಿನಲ್ಲಿ ಕೇವಲ 448 ರೂಪಾಯಿ ಹಣ ಹಾಗೂ 16 ಗುಂಡುಗಳು ಮಾತ್ರ ಸಿಗ್ತಾವೆ.
ಸ್ನೇಹಿತರೆ, ಆಜಾದ್ ಅವರ ತಲೆಗೆ ಗುಂಡು ತಗುಲಿ ಭೀಕರವಾಗಿ ಗಾಯಗೊಂಡಿದ್ದ ಆ ಒಬ್ಬಂಟಿ ವೀರ ಇಷ್ಟೊಂದು ದೀರ್ಘಕಾಲ ಬ್ರಿಟಿಷ್ ಪಡೆಯೆದುರು ಸಿಂಹದಂತೆ ಸೆಣಸಾಡಿದ್ದನ್ನ ಕಂಡು ಇಡೀ ಪೊಲೀಸ್ ಪಡೆಯೇ ಬೆರಗಾಗಿತ್ತು. ಅವರ ಪಾರ್ಥಿವ ಶರೀರಕ್ಕೆ ಗುಟ್ಟಾಗಿ ಪೋಸ್ಟ್ ಮಾರ್ಟಮ್ ಮಾಡಲಾಯಿತಾದ್ರೂ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಹುತಾತ್ಮರಾದ್ರು ಅನ್ನುವ ಸುದ್ದಿ ಕಾಡ್ಗಿಚ್ಚಿನಂತೆ ಇಡೀ ಅಲಹಾಬಾದ್ ನಗರದೆಲ್ಲೆಡೆ ಹಬ್ಬಿದಾಗ ಕ್ಷಣಾರ್ಧದಲ್ಲೇ ಅಲಹಾಬಾದ್ ವಿಶ್ವವಿದ್ಯಾಲಯದ ಹಿಂದೂ ಹಾಸ್ಟೆಲ್ನ ಬೀದಿ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಜನ ಒಂದೇ ಮಾತರಂ ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಆ ಕರಾಳ ದಿನ ಇಡೀ ನಗರವೇ ಶೋಕ ಸಾಗರದಲ್ಲಿ ಮುಳುಗಿ ಸ್ತಬ್ಧವಾಗಿ ಅಂಗಡಿ ಮುಂಗಟ್ಟುಗಳು, ಶಾಲಾ ಕಾಲೇಜುಗಳು ಹಾಗೂ ಕಚೇರಿಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಲ್ಪಟ್ಟವು. ಆಜಾದ್ ಅವರ ಚಿತಾಭಸ್ಮವನ್ನ ಹೊತ್ತು ಸಾಗುತ್ತಿದ್ದ ಅಂತಿಮ ಮೆರವಣಿಗೆಯ ಉದ್ದಕ್ಕೂ ಕಣ್ಣೀರು ಹಾಕುತ್ತಿದ್ದ ಜನಸಾಗರ ಹೂವಿನ ಮಳೆಯನ್ನೇ ಸುರಿಸಿತು. ಆ ಐತಿಹಾಸಿಕ ಅಂತಿಮ ಯಾತ್ರೆಯಲ್ಲಿ ಕಮಲಾ ನೆಹರು ಹಾಗೂ ಪುರುಷೋತ್ತಮ್ ದಾಸ್ ಟಂಡನ್ ಅವರಂತಹ ಮಹಾನ್ ನಾಯಕರು ಭಾಗಿಗಳಾಗಿ ತಮ್ಮ ಅಂತಿಮ ನಮನ ಸಲ್ಲಿಸಿದ್ರು. ಆ ದಿನ ದೇಶದ ಪ್ರತಿಯೊಂದು ಮೂಲೆಗೂ ನಿಜವಾದ ತ್ಯಾಗವೆಂದರೇನು ಅನ್ನುವ ಒಂದೇ ಒಂದು ಪ್ರಶ್ನೆ ಮೂಡಿತ್ತಲ್ಲದೆ ಚಂದ್ರಶೇಖರ್ ಆಜಾದ್ ಅವರ ಕತೆ ಅಲ್ಲಿಗೆ ಮುಗಿಯದೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಒಂದು ಪ್ರೇರಣೆಯಾಗಿ ಎಂದಿಗೂ ಆರದ ಸ್ವಾತಂತ್ರ್ಯದ ಜ್ವಾಲೆಯಾಗಿ ಸದಾಕಾಲ ಜೀವಂತವಾಯಿತು. ಇದು ಕೇವಲ ಒಂದು ಕಥೆಯಲ್ಲ, ಬದಲಾಗಿ ನಾವೆಂದು ಮರೆಯಲಾಗದ ಒಂದು ಪ್ರತಿಜ್ಞೆ, ಅಪ್ಪಟ ಆತ್ಮಗೌರವ ಹಾಗೂ ಸ್ವಾತಂತ್ರ್ಯದ ಸಿಂಹ ಗರ್ಜನೆಯಾಗಿದ್ದು. ಆಜಾದ್ ಬದುಕಿದ್ದರು, ಆಜಾದ್ ಅಮರರಾದ್ರು, ಆದರೆ ಆಜಾದ್ ಎಂದೆಂದಿಗೂ ಜೀವಂತ ಅನ್ನುವ ಅಜರಾಮರ ಸತ್ಯವನ್ನ ಜಗತ್ತಿಗೆ ಸಾರಿತು. ಸ್ನೇಹಿತರೆ, ಆಜಾದ್ ಅವರ ಬಲಿದಾನದ ನಂತರ ಸ್ವತಂತ್ರ ಹೋರಾಟದ ಕಿಚ್ಚು ಪ್ರಚಂಡ ಅಲೆಯಾಗಿ ರೂಪುಗೊಳ್ಳುತ್ತೆ. ಆಲ್ಫ್ರೆಡ್ ಪಾರ್ಕ್ನ ಆ ಮರ, ಆಜಾದ್ ಅವರ ರಕ್ತ ಸಿಕ್ತ ಮಣ್ಣು ಪ್ರತಿಯೊಂದು ಯುವಕರಿಗೆ ಕ್ರಾಂತಿಯ ಪವಿತ್ರ ಸಂಕೇತಗಳಾಗಿ ಮಾರ್ಪಟ್ಟವು. ಇದನ್ನ ಕಂಡು ಬೆಚ್ಚಿಬಿದ್ದ ಬ್ರಿಟಿಷ್ ಸರ್ಕಾರಕ್ಕೆ ಈ ಸ್ಥಳವೇ ಮುಂದೊಂದು ದಿನ ಕ್ರಾಂತಿಕಾರಿಗಳ ಪವಿತ್ರ ಮಂದಿರವಾಗಿ ಬಿಡುತ್ತದೆಯೋ ಅನ್ನುವ ನಡುಕ ಶುರುವಾಯಿತು. ಆ ಹೇಡಿಗಳಿಗೆ ಎಷ್ಟೊಂದು ಭಯವಿತ್ತೆಂದರೆ ರಾತ್ರೋರಾತ್ರಿ ಆ ಮರವನ್ನ ಕಡಿದು ಆಜಾದ್ ಅವರ ನೆನಪಿನ ಎಲ್ಲಾ ಗುರುತುಗಳನ್ನ ಅಳಿಸಿ ಹಾಕಲು ಯತ್ನಿಸಿದ್ರು. ಆಜಾದ್ ಕೊನೆಯುಸಿರೆಳೆದ ಆ ಮರದ ದಿಮ್ಮಿಯನ್ನ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಬಿಸಾಡಿದ್ರು. ಆದರೆ ಬ್ರಿಟಿಷರ ಆ ಹೇಡಿತನ ಕ್ರಾಂತಿಯ ಜ್ವಾಲೆಯನ್ನ ಆರಿಸಲು ಸಾಧ್ಯವಾಗಲಿಲ್ಲ. ದೇಶಭಕ್ತರು ಅದೇ ಜಾಗದಲ್ಲಿ ಮತ್ತೊಂದು ಹೊಸ ಮರವನ್ನ ನೆಟ್ಟು ತಮ್ಮ ಅಚಲವಾದ ಗೌರವವನ್ನ ಮೆರೆದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಗುಲಾಮಗಿರಿಯ ಸಂಕೇತವಾಗಿದ್ದ ಆ ಆಲ್ಫ್ರೆಡ್ ಪಾರ್ಕ್ ಅನ್ನ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅನ್ನೋದಾಗಿ ಮರುನಾಮಕರಣ ಮಾಡಲಾಯಿತು. ಆಜಾದ್ ತಮ್ಮನ್ನು ತಾವೇ ಗುಂಡಿಕ್ಕಿಕೊಳ್ಳಲು ಬಳಸಿದ ಆ ಪಿಸ್ತೂಲು ಬಂಟೋಲ್ ಬುಖಾರಿಯನ್ನು ಇಂದಿಗೂ ಅಲಹಾಬಾದ್ ಮ್ಯೂಸಿಯಂನಲ್ಲಿ ಅತ್ಯಂತ ಸುರಕ್ಷಿತವಾಗಿ ಪವಿತ್ರ ಸ್ಮಾರಕವಾಗಿ ಸಂರಕ್ಷಿಸಿಡಲಾಗಿದೆ. ಆ ದಿನ ಚಂದ್ರಶೇಖರ್ ಆಜಾದ್ ಬ್ರಿಟಿಷರ ಗುಂಡಿಗೆ ಬಲಿಯಾಗದೆ ಉಳಿದಿದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕೆ ಬದಲಾಗುತ್ತಿರುತ್ತಿತ್ತೋ ಏನು. ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ಅವರಂತಹ ಅಪ್ರತಿಮ ವೀರರು ಗಲ್ಲು ಕಂಬವನ್ನೇರದೆ ಇದ್ದಿದ್ರೆ ಈ ದೇಶದ ಭವಿಷ್ಯ ಇನ್ನೊಂದು ರೋಮಾಂಚನ ರೂಪವನ್ನ ಪಡೆದುಕೊಳ್ಳುತ್ತಿತ್ತೋ ಏನು. ದುರದೃಷ್ಟವಶಾತ್ ಇಂತಹ ಅಸಂಖ್ಯಾತ ಕ್ರಾಂತಿಕಾರಿಗಳ ಬಲಿದಾನಗಳು ಶಾಂತಿ ಅನ್ನುವ ದೊಡ್ಡ ನೆರಳಿನಡಿ ನಿಧಾನವಾಗಿ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಬಿಟ್ಟವು. ಆದರೆ ಆ ವೀರರ ನಿಸ್ವಾರ್ಥ ತ್ಯಾಗ, ಅಪ್ರತಿಮ ಧೈರ್ಯ ಹಾಗೂ ಅವರು ಹರಿಸಿದ ಬಿಸಿ ರಕ್ತವೇ ಇಂದು ನಾವು ನಿರಾಳವಾಗಿ ಉಸಿರಾಡುತ್ತಿರುವ ಈ ಸ್ವತಂತ್ರ ಗಾಳಿಯ ನಿಜವಾದ ಬೆಲೆ. ಇದೊಂದು ಕೇವಲ ಹಳೆಯ ಇತಿಹಾಸವಲ್ಲ, ಇದು ನಮ್ಮ ಉಸಿರಿನ ಬೆಲೆ, ನಮ್ಮ ಮಣ್ಣಿನ ಸ್ವಾಭಿಮಾನ ಹಾಗೂ ನಮ್ಮೆಲ್ಲರ ಸ್ವಾತಂತ್ರ್ಯದ ಮೂಲಾಧಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.